ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ. ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ನಾಯಕರು ನನ್ನ ನಿಷ್ಠೆ, ಸೇವೆ ಮತ್ತು ಹಿರಿತನವನ್ನು ಗುರುತಿಸಿ ಮುಂಬರುವ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿ ಗುರುತಿಸಿ ಸ್ಪರ್ಧಿಸಲು ಅವಕಾಶ ಕೊಡಬೇಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ನಿಕಟಪೂರ್ವ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ ಅವರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಿಸಾನ್ ಖೇತ್ ವಿಭಾಗದಲ್ಲಿ ರಾಜ್ಯ ಸಂಚಾಲಕರಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅವಿಭಾಜಿತ SC/ST ವಿಭಾಗ ಮತ್ತು ಕೋಲಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಭಾಗದಲ್ಲಿ 1998ರಿಂದ 2002ರವರೆಗೆ ಸುಮಾರು 19 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷನಾಗಿ, ಮಾಲೂರು ತಾಲೂಕು ಮಾಸ್ತಿ ಬ್ಲಾಕ್ನಿಂದ DCC ಸದಸ್ಯನಾಗಿ, ಪಕ್ಷದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ, ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದು, ಸದಸ್ಯರು, ಟೆಲಿಕಾಂ ಅಟೆಂಡೆನ್ಸ್ ಸಮಿತಿ, ಭಾರತ ಸರ್ಕಾರದ ಸದಸ್ಯರು, ರಾಷ್ಟ್ರೀಯ ಖಾದಿ ಗ್ರಾಮೋದ್ಯೋಗ ಮಿಷನ್, ಭಾರತ ಸರ್ಕಾರ ಹಾಗೂ ಸದಸ್ಯರು, ಕೋಲಾರ ಜಿಲ್ಲಾ ಪಂಚಾಯತ್ ಜಾಗೃತಿ ಸಮಿತಿ ಸದಸ್ಯರಾಗಿ ಸೇವೆ ಕೆಲಸವನ್ನು ಮಾಡಿರುತ್ತೇನೆ ಎಂದು ಹೇಳಿದರು. 2008 ಮತ್ತು 2013ರಲ್ಲಿ ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಿ ಕೊನೆಗೆ ಬಿ ಫಾರಂ ಬೇರೆಯವರಿಗೆ ನೀಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಿಗಮದ ಅಧ್ಯಕ್ಷರಾಗಿ ಅಥವಾ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವುದಾಗಿ ಹಿರಿಯ ಮುಖಂಡರು ತಿಳಿಸಿದರು. ಆದರೆ ಅವಕಾಶ ಸಿಗಲಿಲ್ಲ. ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಬೂತ್ ಮಟ್ಟದಿಂದ ಪಕ್ಷದ ಬೆಳವಣಿಗೆಗೆ ಶ್ರಮಿಸಿದ್ದು, ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಯ ಸೇವೆ ಮಾಡುತ್ತಾ ಜನರ ಸಂಪರ್ಕದಲ್ಲಿ ಇದ್ದೇನೆ. ಈಗಾಗಲೇ ಕಳೆದ 1 ತಿಂಗಳಿನಿಂದ ಬೂತ್ ಸಮಿತಿಗಳಿಗೆ ಭೇಟಿ ಮಾಡಿ ಸ್ಥಳೀಯ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಒತ್ತಾಯಕ್ಕೆ ಮಣಿದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಬಯಸಿರುತ್ತೇನೆ. ಜೊತೆಗೆ ದಲಿತ ಚಳುವಳಿಯಿಂದ ಬೆಳೆದು ಬಂದ ನಾನು ರಾಜ್ಯದೆಲ್ಲೆಡೆಗೆ ಸಂಘಟನೆಯ ಸಂಪರ್ಕವಿದೆ. ಇದರ ಜೊತೆಗೆ ನನ್ನ ನಿಷ್ಠೆ ಮತ್ತು ಹಿರಿತನವನ್ನು ಗುರುತಿಸುವ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷವು ಹೊಂದಿದೆ. ಆದ್ದರಿಂದ ಹೈಕಮಾಂಡ್ನಿಂದ ಹಿಡಿದು ಎಲ್ಲ ಹಂತದ ನಾಯಕರು ನನ್ನ ನಿಷ್ಠೆ, ಸೇವೆ ಮತ್ತು ಹಿರಿತನವನ್ನು ಗುರುತಿಸಿ ಮುಂಬರುವ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿ ಗುರುತಿಸಿ ಸ್ಪರ್ಧಿಸಲು ಅವಕಾಶ ಕೊಡಬೇಕಾಗಿ ಈ ಮೂಲಕ ಎಲ್ಲ ನಾಯಕರಲ್ಲಿ ಮನವಿ ಮಾಡಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಿ ರಾಮಚಂದ್ರ, ಹಿರಿಯ ಮುಖಂಡ ಕೋಲಾರದ SM ಶ್ರೀನಿವಾಸ ಮೂರ್ತಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕ ಮಿಟ್ಟಪ್ಪನಹಳ್ಳಿ ವೆಂಕಟೇಶ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಪಂಗಡ ವಿಭಾಗದ ರಾಜ್ಯ ಸಂಚಾಲಕ ಚಿಂತಾಮಣಿ ಆನಾ ಪ್ರಸಾದ್ ಉಪಸ್ಥಿತರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ನನಗೆ ಬಿ ಫಾರಂ ಸಿಗಲಿಲ್ಲ. ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರು, ಅದು ಮಾಡಲಿಲ್ಲ. MLC ಮಾಡ್ತೀವಿ ಅಂದರು, ಅದು ಮಾಡಲಿಲ್ಲ. ಈಗ ನಾನು ಸುಮಾರು 2000 ಬೂತ್ಗಳ ಹತ್ರನ ಭೇಟಿ ಮಾಡಿ, ಬೂತ್ ಮಟ್ಟದಲ್ಲಿ ಭೇಟಿ ಮಾಡಿ ಕಾರ್ಯಕರ್ತರನ್ನು, ನಾಯಕರನ್ನು, ಸ್ಥಳೀಯ ನಾಯಕರನ್ನು ವಿಶ್ವಾಸ ತಗೊಂಡು ಮಾತಾಡಿದಾಗ ಅವರೆಲ್ಲರ ಒತ್ತಾಯದ ಮೇರೆಗೆ ನಾನು, ರಾಮಚಂದ್ರಪ್ಪ ಅವರು, ವೆಂಕಟೇಶ್ ಅವರೆಲ್ಲ ಸೇರಿ ಮಾತಾಡಿ ನಾವು ಈಗಾಗಲೇ ಪ್ರವಾಸ 1 ತಿಂಗಳಿಂದ ಮಾಡಿದ್ದೇವೆ. ಈ ಪ್ರವಾಸ ಮಾಡಿದ ಫಲ ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ ಅವರ ಒತ್ತಾಯದ ಮೇರೆಗೆ ನನಗೆ ಲೋಕಸಭೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಿ ಅಂತೇಳಿ ಹೈಕಮಾಂಡಲ್ಲಿ ಮತ್ತು ಎಲ್ಲ ಹಂತದ ಕಾರ್ಯಕರ್ತರಲ್ಲಿ ಮತ್ತು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾಯಿದ್ದೇನೆ. ಕಾಂಗ್ರೆಸ್ಸಲ್ಲಿ ನಿಷ್ಠೆಗೆ, ಶ್ರಮಕ್ಕೆ ಬೆಲೆ ಕೊಡ್ತಾರಂತ ನಂಬಿಕೆ ಇದೆ. ಆ ಕಾರಣಕ್ಕಾಗಿ ನಾನು ನನ್ನನ್ನು ಈ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಮಾಡಿದರೆ ನಾನು ಎಲ್ಲರ ಸಹಕಾರದಿಂದ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು ಉಳಿಸ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ಈ ಸಾರಿನೂ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ್ಯಜ ಅವರಿಗೆ ಎಲ್ಲರೂ ಓಟು ಕೊಟ್ಟು ಒಳ್ಳೆ ಮತದಿಂದ ಗೆಲ್ಲಿಸ್ತಾರೆ ಅನ್ನೋದು ನಮಗೆ ಖಂಡಿತ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆ ಅರ್ಜಿ ಕೊಟ್ಟಿದ್ರು, ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನೂ ಈಗ 2ನೇ ರೌಂಡ್ ಕೊಡ್ತೀನಿ. ಅರ್ಜಿ ಮೊದಲು ಕೊಟ್ಟಿದ್ದೀನಿ. ಕಾಂಗ್ರೆಸ್ಸಲ್ಲಿ ನನಗೆ ಗೊತ್ತಿರೋ ರೀತಿ ಯಾವ ತೊಂದರೆಗಳು ಬರೋದು ನನಗೆ ಮಾಹಿತಿ ಇಲ್ಲ. ನಾನು ಅದರೆಲ್ಲ ಮಾತಾಡೋಕೆ ಹೋಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ 30 ವರ್ಷ. ನಾನು ಘಟಬಂಧನಗಳೆಲ್ಲ ನನಗೆ ಗೊತ್ತಿಲ್ಲ, ಆಮೇಲೆ ಪುಸ್ತಕಾರಿಕೆನೂ ಗೊತ್ತಿಲ್ಲ. ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಕೇಳ್ತೀನಿ. ಯಾರನ್ನು
ಯಾರೂ ನಾನು ವಿರೋಧ ಮಾಡ್ತಾ ಇಲ್ಲ, ಆಮೇಲೆ ಯಾರೂ ನಾನು ವಿರೋಧಿಗಳು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ಎಲ್ಲರೂ ಕೆಲಸ ಮಾಡಿದ್ದೀನಿ, ಎಲ್ಲರೂ ಗೆಲುವು ಕೆಲಸ ಮಾಡಿದ್ದೀನಿ. ಈಗೇನು ಶಾಸಕರಿದ್ದಾರೆ ಸುಮಾರು ಜನ ಅವ್ರ ಗೆಲುವು ಕೆಲಸ ಮಾಡಿದ್ದೀನಿ. ಇಂಥ ಲೋಕಸಭಾ ಸದಸ್ಯರಿಗೆ 7 ಬಾರಿ ಕೆಲಸ ಮಾಡಿದ್ದೀನಿ ನಾನು. ಆದ್ದರಿಂದ ಅವರ ಆಶೀರ್ವಾದ ಕೊಡಿ ಕೇಳ್ತಾ ಇದ್ದೀನಿ. ಎಲ್ರಿಗೂ ನನ್ನ ಶ್ರಮ ಎಲ್ರಿಗೂ ಹೋಗಿದೆ. ಕಾಂಗ್ರೆಸ್ಸಲ್ಲಿ ಕೂಲಿ ಮಾಡಿದ್ದೀನಿ, ಆ ಕೂಲಿ ಕೊಡಿ ಅಂತ. ನಾನು ಇದುವರೆಗೂ ನನಗೆ ಯಾವ ಕೂಲಿ ಕೊಟ್ಟಿಲ್ಲ ಕಾಂಗ್ರೆಸ್ಸಲ್ಲಿ. ಆಮೇಲೆ 2 ಸಾರಿ ನನಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿದ್ದಾರೆ. ಆ ದೀಪಾರನ್ನು ಕೈ ತಪ್ಪು ಪ್ರಭಾವಿ 2008ರಲ್ಲಿ ಮತ್ತು 2013ರಲ್ಲಿ ದೀಪಾರನ್ನು ಕೈ ತಪ್ಪು. ಆಮೇಲೆ ನಾನು ಎಲ್ಲೂ ಕೇಳಿಲ್ಲ, ಬೋರ್ಡ್ ಚೇರ್ಮನ್ ಮಾಡ್ತಿದ್ರು ಮಾಡಿಲ್ಲ, MLC ಮಾಡ್ತಿದ್ರು ಅದು ಮಾಡಿಲ್ಲ. ಇಲ್ಲಿವರೆಗೂ ಕಾರಣಗಳಿದ್ವಿ. ಆ ಕಾರಣಕ್ಕಾಗಿ ಈಗಲಾದರೂ ಕೂಡ ಅವಕಾಶ ಮಾಡಿಕೊಡಿ. ಇಷ್ಟೆಲ್ಲ ವಂಚನೆ ಆಗಿದೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ. ದಯವಿಟ್ಟು ಆ ವಂಚನೆಯನ್ನು ಸರಿದೂಗಿಸೋಕ್ಕೆ, ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ಮತ್ತು ನಿಷ್ಠತೆಗೆ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ಒಬ್ಬ ಕಾರ್ಯಕರ್ತರಿಗೆ 30 ವರ್ಷ ಸುದೀರ್ಘ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರಿಗೆ ನೀವು ಲೋಕಸಭಾ ಟಿಕೆಟ್ ಕೊಟ್ಟರೆ ಒಂದು ಸಂದೇಶ ಹೋಗುತ್ತೆ ರಾಷ್ಟ್ರಕ್ಕೆ, ರಾಜ್ಯಕ್ಕೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಅವರನ್ನು ಮರೆಯಬೇಕು. ಯಾರು ನನ್ನ ಮುಂದೆ ಸ್ಪರ್ಧೆಗೆ ಬರಬೇಡಿ ಅಂತ ಎಲ್ಲೂ ಹೇಳಿ ಹಾಕಿ ನೀವು ಸರ್ವಿಸ್ ಇದೆ ಕಾಂಗ್ರೆಸ್ಸಲ್ಲಿ ಹಾಕಿ ಅಂತ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಮಾತಾಡಿದ್ದಾರೆ. ಜೊತೆಗೆ ನಾನು ದಲಿತ ಚಳವಳಿ ಸಂಪರ್ಕವೂ ಇದೆ. ಜೊತೆಗೆ ದಲಿತ ಚಳವಳಿ ರಾಜ್ಯ ಮಟ್ಟದಲ್ಲಿ ನಾನು ಚಳವಳಿ ಕೆಲಸ ಮಾಡಿದ್ದೇನೆ. ಅದರ ಎಫೆಕ್ಟ್ ಕೂಡ ಕಾಂಗ್ರೆಸ್ ಮೇಲೆ ಪ್ರಭಾವ ಬೀರಿದೆ. ಇಲ್ಲಿ ಏನೋ ನಾವು ಕೈ ಬಿಟ್ಟವರು ನನಗೆ ಏನಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ದಲಿತ ಸಮುದಾಯಕ್ಕೆ ಒಂದು ಟಿಕೆಟ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟ ಕೆಲಸ ಮಾಡ್ತಾರೆ ಸರ್. ಕಾಂಗ್ರೆಸ್ ತೀರ್ಮಾನ ಸರ್, ಆ ಅಧ್ಯಕ್ಷ ಆ ಟಿಕೆಟ್ ಘೋಷಣೆ ಆದಮೇಲೆ ನಾನು ಮಾಡಿದೆ. ಯಾಕೆಂದರೆ ಸುಮಾರು ಜನ ಅಭ್ಯರ್ಥಿ ಆಗ್ತಾಯಿದ್ದಾರೆ, ಹಾಕಿ ಅಭ್ಯರ್ಥಿ ಯಾರು ಆಗ್ತಾರೆ ಅಂತ ಅದಾದಮೇಲೆ ಗೊತ್ತಿದ್ದು ನಾವು ಆಮೇಲೆ ಮತ್ತೆ ಕರೆದು ಸಭೆ ಕರೆದು ನಿಮ್ಮ ಹತ್ರ ನಾವು ಮನವಿ ಮಾಡ್ತೀವಿ. ಯಾರು ನನ್ನ ಮುಂದೆ ಸ್ಪರ್ಧೆಗೆ ಬರಬೇಡಿ ಅಂತ ಎಲ್ಲೂ ಹೇಳಿ ಹಾಕಿ ನೀವು ಸರ್ವಿಸ್ ಇದೆ ಕಾಂಗ್ರೆಸ್ಸಲ್ಲಿ ಹಾಕಿ ಅಂತ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಮಾತಾಡಿದ್ದಾರೆ. ಜೊತೆಗೆ ನಾನು ದಲಿತ ಚಳವಳಿ ಸಂಪರ್ಕವೂ ಇದೆ. ಜೊತೆಗೆ ದಲಿತ ಚಳವಳಿ ರಾಜ್ಯ ಮಟ್ಟದಲ್ಲಿ ನಾನು ಚಳವಳಿ ಕೆಲಸ ಮಾಡಿದ್ದೇನೆ. ಅದರ ಎಫೆಕ್ಟ್ ಕೂಡ ಕಾಂಗ್ರೆಸ್ ಮೇಲೆ ಪ್ರಭಾವ ಬೀರಿದೆ. ಇಲ್ಲಿ ಏನೋ ನಾವು ಕೈ ಬಿಟ್ಟವರು ನನಗೆ ಏನಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ದಲಿತ ಸಮುದಾಯಕ್ಕೆ ಒಂದು ಟಿಕೆಟ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟ ಕೆಲಸ ಮಾಡ್ತಾರೆ ಸರ್. ಕಾಂಗ್ರೆಸ್ ತೀರ್ಮಾನ ಸರ್, ಆ ಅಧ್ಯಕ್ಷ ಆ ಟಿಕೆಟ್ ಘೋಷಣೆ ಆದಮೇಲೆ ನಾನು ಮಾಡಿದೆ. ಯಾಕೆಂದರೆ ಸುಮಾರು ಜನ ಅಭ್ಯರ್ಥಿ ಆಗ್ತಾಯಿದ್ದಾರೆ, ಹಾಕಿ ಅಭ್ಯರ್ಥಿ ಯಾರು ಆಗ್ತಾರೆ ಅಂತ ಅದಾದಮೇಲೆ ಗೊತ್ತಿದ್ದು ನಾವು ಆಮೇಲೆ ಮತ್ತೆ ಕರೆದು ಸಭೆ ಕರೆದು ನಿಮ್ಮ ಹತ್ರ ನಾವು ಮನವಿ ಮಾಡ್ತೀವಿ. ಕೇಳಲಿ ತೊಂದರೆ ಇಲ್ಲ, ಎಲ್ಲರೂ ಕೇಳ್ಬೋದು. ಈಗ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ. ಹಿಂದೆ ನಾನು ಯಾವಾಗ ಎಲ್ಲೂ ಕೇಳಿರಲಿಲ್ಲ. ವಿಧಾನಸಭೆಗೆ ಕೇಳಿದ್ದೆ, ವಿಧಾನಸಭೆಯಲ್ಲಿ ಕೊಡಲಿಲ್ಲ, ಬೋರ್ಡ್ ಚೇರ್ಮನ್ನು ಮಾಡಲಿಲ್ಲ, ಮತ್ತು ನನಗೆ MLCನೂ ಮಾಡಲಿಲ್ಲ, ಮತ್ತು ಅವಕಾಶಗಳು ನನಗೆ ಅಧಿಕಾರ ಎಲ್ಲೂ ಕೊಡಲಿಲ್ಲ, ಎಲ್ಲೂ ಸ್ಪರ್ಧೆಗೂ ಅವಕಾಶ ಕೊಡಲಿಲ್ಲ. ನನ್ನ ಅವಕಾಶ ವಂಚನೆ ಆಗಿದೆ. ನನಗೆ ಅವಕಾಶ ಕೊಡಿ ಅಂತ. ನಾನು ಯಾರು ವಿರುದ್ಧ ಮಾಡ್ತಾಯಿಲ್ಲ, ನಾನು ಯಾರು ವಿರುದ್ಧ ಟೀಕೆನೂ ಮಾಡೋದಿಲ್ಲ. ನನಗೆಲ್ಲರೂ ಸಹಕಾರ ಅಗತ್ಯ ಇದೆ. ಎಲ್ಲರ ನಾನು ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ಪತ್ರ ಕೊಟ್ಟಿದ್ದೀನಿ, ಹೇಳಿದ್ದೀನಿ, ನಾನು ಸ್ಪರ್ಧೆ ಇದ್ದೀನಿ ಅಂತ ಹೇಳಿದ್ದೇನೆ. ಇನ್ನು ಈ 2ನೇ ಸರಿ ನಾನು ಎಲ್ಲರೂ ಭೇಟಿ ಮಾಡ್ತೀನಿ. ಯಾಕೆಂದರೆ ನಾನು ಕಾರ್ಯಕರ್ತರನ್ನು ಬೂತ್ ಮಟ್ಟದಲ್ಲಿ ಎಲ್ಲರೂ ಭೇಟಿ ಮಾಡಬೇಕಾಗಿತ್ತು, ಭೇಟಿ ಮಾಡಿದ್ದೀನಿ. ಒಂಥರ ಶಕ್ತಿ ಬಂದಂಗೆ ಆಗಿದೆ ನನಗೆ. ಅವರ ಹುಮ್ಮಸ್ಸು ನೋಡಿ ಕೋಲಾರಲ್ಲಿ ಏನಾದರೂ ಒಂದು ಪ್ರಯೋಗ ಆದರೆ ಒಬ್ಬ ನಿಷ್ಠೆಗೆ ಎಷ್ಟು ದೀರ್ಘಕಾಲ ಕೆಲಸ ಮಾಡಿದಂಥ ನನಗೆ ಭಾರಿ ಹಿರಿತನ ಇದೆ. ನಾನು ಹಿರಿತನನ ಗುರುಸಿ, ನನ್ನ ಶ್ರಮನ ಗುರುಸಿ, ನನ್ನ ನಿಷ್ಠೆನ ಗುರುಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತಾರಂತ ನಂಬಿಕೆ ನನಗಿದೆ. ನಾನು ಎಲ್ಲ ಜಾತಿ ವರ್ಗದಲ್ಲೂ, ಎಲ್ಲ ಜಾತಿ ಧರ್ಮ ಜನರಲ್ಲೂ ಮತ್ತು ಸಮಸ್ತ ಜನರಲ್ಲೂ ಕೂಡ ಭಾರಿ ಪ್ರಾಮಾಣಿಕತೆಯಿಂದ ಜಾತಿ ವ್ಯವಸ್ಥೆ ಇದ್ದೇನೆ. ಯಾವುದೇ ಒಂದು ಜನಕ್ಕೆ ತೊಂದರೆ ಕೊಡದೇನೆ ಕೆಲಸ ಮಾಡಬೇಕು.